ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 9ನೇ ತರಗತಿಯ FA1 ವಿಜ್ಞಾನ ವಿಷಯದ FA1 ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಈ ಕ್ವಶನ್ ಪೇಪರು ವಾರ್ಷಿಕ ಪರೀಕ್ಷೆಗೂ ಭಾಳ ಮುಖ್ಯವಾದ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಮೋಸ್ಟ್ ಆಫ್ ದಿ ಕ್ವಶನ್ ಇದರಲ್ಲೇ ಬರುತ್ತೆ. ನೋಡ್ತಾ ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಮ ಟಾರ್ಗೆಟ್ ಎಷ್ಟು ಇಟ್ಕೊಂಡಿದ್ದೀರಾ ಅಂತಂದು ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಭಾಳ ಟೈಮ್ ತೊಗೊಳ್ಳೋದು ಬೇಡ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇ ರೂಪಣಾತ್ಮಕ ಪರೀಕ್ಷೆ, ಸಾಧನ ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ವಿಷಯ ವಿಜ್ಞಾನ ಒಟ್ಟು 20 ಅಂಕಗಳು. 9ನೇ ತರಗತಿ 9th ಕ್ಲಾಸ್ದು 9ನೇ ತರಗತಿ ಮೇನ್ ನಂಬರ್ 1ನಲ್ಲಿ ಫಸ್ಟ್ ಪ್ರಶ್ನೆ, ಸೆಕೆಂಡ್ ಪ್ರಶ್ನೆ ಮತ್ತು ಅದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಮತ್ತು ಇವು ಪ್ರಶ್ನೆ ಪತ್ರಿಕೆ, ಇದೊಂದು ಪೇಜ್ ಹಂಗೆ ಸುಮ್ಮನೆ ನೋಡ್ತಾ ಹೋಗಿ. ನೆಕ್ಸ್ಟ್ ಉತ್ತರ ಇದೆ, ಉತ್ತರನೂ ಡಿಸ್ಕಸ್ ಮಾಡೋಣ. ಸೆಕೆಂಡ್ ಮೇನಲ್ಲಿ 3ನೇ ಪ್ರಶ್ನೆ ಮತ್ತು 4ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಥರ್ಡ್ ಮೇನಲ್ಲಿ 5ನೇ ಪ್ರಶ್ನೆ, 6ನೇ ಪ್ರಶ್ನೆ ಕೊಟ್ಟಿದ್ದಾರೆ. 5ನೇ ಪ್ರಶ್ನೆ, 6ನೇ ಪ್ರಶ್ನೆ, 7ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಫೋರ್ತ್ ಮೇನಲ್ಲಿ 8ನೇ ಪ್ರಶ್ನೆ, 9ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಫಿಫ್ತ್ ಮೇನಲ್ಲಿ 10ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಇದು 4 ಅಂಕದ ಒಂದು ಪ್ರಶ್ನೆ. ಡೈಗ್ರಾಮ್, ವಿಜ್ಞಾನದಲ್ಲಿ ಡೈಗ್ರಾಮ್ ಬರೆದ್ರೆ ಸಾಕು, ಪಾಸ್ ಆಗುವಷ್ಟು ಡೈಗ್ರಾಮ್ ಮೇಲೆ ಕ್ವಶನ್ಸ್ ಬರ್ತವೆ. ಡೈಗ್ರಾಮ್ನ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಪೇಪರ್ ಡಿಸ್ಕಸ್ ಮಾಡೋಣ. ಬನ್ನಿ ಮೊದಲೇ ಮೇನಲ್ಲಿ ಕ್ವಶನ್ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದು ಮೇನ್ ನಂಬರ್ 1 ಪ್ರಶ್ನೆ ಸಂಖ್ಯೆ 1. ಈ ಕೆಳಗಿನವುಗಳಲ್ಲಿ ಉತ್ಪನ್ನ ಹೊಂದಬಲ್ಲ ವಸ್ತು ಯಾವುದಂತ ಕೇಳಿದ್ದಾರೆ. ಆಪ್ಷನ್ ಎ ನೀರು ಕೊಟ್ಟಿದ್ದಾರೆ. ಆಪ್ಷನ್ ಬಿ ಸಕ್ಕರೆ ಕೊಟ್ಟಿದ್ದಾರೆ. ಆಪ್ಷನ್ ಸಿ ನೆಪ್ತಲಿನ್ ಗುಳಿಗೆ ಕೊಟ್ಟಿದ್ದಾರೆ. ಆಪ್ಷನ್ ಡಿ ನೈಟ್ರೋಜನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೆಪ್ತಲಿನ್ ಗುಳಿಗೆ ಅಂತಂದು. ಕ್ವಶನ್ ನಂಬರ್ 2. 100 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ನೀರಿನ ಭೌತಿಕ ಸ್ಥಿತಿ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. 100 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ನೀರಿನ ಭೌತಿಕ ಸ್ಥಿತಿ ಏನಾಗಿತ್ತಪ್ಪ ಅಂತಂದರೆ, ಆಪ್ಷನ್ ಎ ಏನು ಕೊಟ್ಟಾರಪ್ಪ ಅಂದರೆ ದ್ರವ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಅನಿಲ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಘನ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಉತ್ತರ ಆಪ್ಷನ್ ಬಿ ಅನಿಲ. 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ಯಾವ ರೀತಿ ಇರುತ್ತಪ್ಪ ಅಂದರೆ ಅನಿಲ ರೀತಿ ಇರುತ್ತದೆ. ಅನಿಲ ಅಂದರೆ ಗಾಳಿಯಾಗಿ ಆವಿಯಾಗಿ ಹೊಂಟಿರುತ್ತೆ. ಮೇನ್ ನಂಬರ್ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 3ನೇ ಪ್ರಶ್ನೆ. ಜವದ ಅಂತಾರಾಷ್ಟ್ರೀಯ ಏಕಮಾನ ಏನು ಅಂತ ಕೇಳಿದ್ದಾರೆ. ಜವದ ಅಂತಾರಾಷ್ಟ್ರೀಯ ಏಕಮಾನ ಏನು ಅಂತ ಕೇಳಿದ್ದಾರೆ. ಜವದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್. ಉತ್ತರ ಮೀಟರ್ ಪರ್ ಸೆಕೆಂಡ್. ಜವದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್. 4ನೇ ಪ್ರಶ್ನೆ. ಪ್ರೊಕ್ಯಾರಿಯೋಟ್ ಜೀವಕೋಶಗಳೆಂದರೇನು ಅಂತ ಕೇಳಿದ್ದಾರೆ. 4ನೇ ಪ್ರಶ್ನೆ ಏನಪ್ಪ ಅಂತಂದರೆ ಪ್ರೊಕ್ಯಾರಿಯೋಟ್ ಜೀವಕೋಶಗಳು ಎಂದರೇನು ಅಂತ ಕೇಳಿದ್ದಾರೆ. ಉತ್ತರ ನ್ಯೂಕ್ಲಿಯರ್ ಪೊರೆ ಇಲ್ಲದ ಜೀವಕೋಶವನ್ನು ಹೊಂದಿರುವಂತಹ ಜೀವಿಗಳನ್ನು ಪ್ರೊಕ್ಯಾರಿಯೋಟ್ಗಳು ಎನ್ನುವರು. ನ್ಯೂಕ್ಲಿಯರ್ ಪೊರೆ ಇಲ್ಲದ ಜೀವಕೋಶವನ್ನು ಹೊಂದಿರುವಂತಹ ಜೀವಿಗಳನ್ನು ಪ್ರೊಕ್ಯಾರಿಯೋಟ್ಗಳು ಎನ್ನುವರು. ಮೇನ್ ನಂಬರ್ 3. 5ನೇ ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ.
ಉತ್ಪತನ. ಪ್ರಶ್ನೆ ನಂಬರ್ 5, ಉತ್ಪತನ ಎಂದರೇನು ಅಂತ ಕೊಟ್ಟಿದ್ದಾರೆ. ಉತ್ತರ: ಒಂದು ಬದಲಾವಣೆಯಲ್ಲಿ ಘನ ವಸ್ತುವು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದನ್ನು ಉತ್ಪತನ ಎಂದು ಕರೆಯುವರು. ಉತ್ಪತನ ಏನಪ್ಪ ಅಂತಂದರೆ, ಒಂದು ಬದಲಾವಣೆಯಲ್ಲಿ ಘನ ವಸ್ತುವು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದನ್ನು ಉತ್ಪತನ ಎನ್ನುವರು ಅಂತ ಆನ್ಸರ್ ಇದು. ಆಪ್ಷನ್ ಕ್ವಶನ್ ನಂಬರ್ 6, ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯೆ ಚೀಲಗಳೆಂದು ಕರೆಯಲು ಕಾರಣವೇನು? ಪ್ರಶ್ನೆ ನಂಬರ್ 6 ಏನು ಕೊಟ್ಟಿದ್ದಾರಪ್ಪ ಅಂದರೆ, ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯೆ ಚೀಲಗಳೆಂದು ಕರೆಯಲು ಕಾರಣವೇನು ಅಂತ ಕೊಟ್ಟಿದ್ದಾರೆ. ಲೈಸೋಸೋಮ್ಗಳಲ್ಲಿ ಪ್ರಬಲ ಜೀರ್ಣಕಾರಕ ಕಿಣ್ವಗಳಿದ್ದು ಅವು ಎಲ್ಲ ಸಾವಯವ ಪದಾರ್ಥಗಳನ್ನು ವಿಭಜಿಸುವ ಸಾಮರ್ಥ್ಯ ಹೊಂದಿವೆ. ಕೋಶೀಯ ಚಯಾಪಚಯ ಕ್ರಿಯೆಗೆ ತೊಂದರೆಯಾದ ಸಮಯದಲ್ಲಿ ಅಥವಾ ಜೀವಕೋಶವು ತೀವ್ರವಾಗಿ ಹಾನಿಗೊಳಗಾದ ಸಂದರ್ಭದಲ್ಲಿ ಲೈಸೋಸೋಮ್ಗಳು ಒಡೆದು ಹೋಗಿ ಕಿಣ್ವಗಳು ತಮ್ಮದೇ ಕೋಶವನ್ನು ಜೀರ್ಣಿಸುತ್ತವೆ. ಆದ್ದರಿಂದ ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯೆ ಸಂಚಿಗಳು ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ ನಂಬರ್ 7, ಈ ಕೆಳಗಿನ ಯಾವುವು ದ್ರವ್ಯಗಳಾಗಿವೆ? ಈ ಕೆಳಗಡೆ ಒಂದಿಷ್ಟು ಕೊಟ್ಟಿದ್ದಾರೆ, ಅವುಗಳಲ್ಲಿ ಯಾವುದು ದ್ರವ್ಯಗಳಾಗಿವೆ ಅಂತ ಹೇಳಿದ್ದಾರೆ. ಕುರ್ಚಿ, ಗಾಳಿ, ಪ್ರೀತಿ, ವಾಸನೆ, ದ್ವೇಷ, ಬಾದಾಮಿಗಳು, ಆಲೋಚನೆ, ತಂಪು ಪಾನೀಯ, ಸೌಂದರ್ಯ ವರ್ಧಕದ ವಾಸನೆ. ಉತ್ತರ: ದ್ರವ್ಯಗಳು ಯಾವ್ಯಾವಪ್ಪ ಅಂದರೆ ಕುರ್ಚಿ, ಗಾಳಿ, ವಾಸನೆ, ಬಾದಾಮಿಗಳು, ತಂಪು ಪಾನೀಯಗಳು, ಸೌಂದರ್ಯ ವರ್ಧಕದ ವಾಸನೆ. ಸೌಂದರ್ಯ ಅಂತ ಬರಲ್ಲ, ಸೌಂದರ್ಯವರ್ಧಕದ ವಾಸನೆ. ಮೇನ್ ನಂಬರ್ 4, ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. 8ನೇ ಪ್ರಶ್ನೆ, ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಗಳಿಗಿರುವ ವ್ಯತ್ಯಾಸಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಕೋಷ್ಟಕ. ವ್ಯತ್ಯಾಸ ಅಂತ ಕೇಳಿದರೆ ಈ ಥರ ನೀವು ಕಾಲಮ್ ಹಾಕಿ ಬರೀಬೇಕು. ಕಾಲಮ್ ಹಾಕಿದರೆ ಒಂದು ಸ್ಟೈಲ್ ಅನ್ನೋದು ಇರುತ್ತೆ, ಅಂದರೆ ಅದಕ್ಕೆ ಸರಿಯಾಗಿ ಮಾರ್ಕ್ಸ್ ಕೊಡ್ತಾರೆ. ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆ ಏನಂತ ನೋಡ್ತಾ ಹೋಗೋಣ. ಏಕರೂಪ ಚಲನೆ: ಕಾಯವು ಕಾಲಾವಧಿಯಲ್ಲಿ ಸಮದೂರವನ್ನು ಕ್ರಮಿಸಿದರೆ ಅದನ್ನು ಏಕರೂಪ ಚಲನೆ ಎನ್ನುತ್ತಾರೆ. ಏಕರೂಪವಲ್ಲದ ಚಲನೆ ಏನಪ್ಪ ಅಂತಂದರೆ, ಕಾಯವು ಸಮಕಾಲಾವಧಿಗಳಲ್ಲಿ ಅಸಮ ದೂರವನ್ನು ಕ್ರಮಿಸಿದರೆ ಅದನ್ನು ಏಕರೂಪವಲ್ಲದ ಚಲನೆ ಎನ್ನುತ್ತಾರೆ. ಏಕರೂಪ ಚಲನೆ ಉದಾಹರಣೆಗೆ, ಕಾಯವು ಮೊದಲ 1 ಸೆಕೆಂಡಿನಲ್ಲಿ 5 ಮೀಟರ್, ಎರಡನೇ 1 ಸೆಕೆಂಡಿನಲ್ಲಿ 5 ಮೀಟರ್, ಹಾಗೆಯೇ ಮೂರನೇ 1 ಸೆಕೆಂಡಿನಲ್ಲಿ 5 ಮೀಟರ್ ದೂರವನ್ನು ಕ್ರಮಿಸುವುದು ಏಕರೂಪ ಚಲನೆಯಾಗಿದೆ. ಕಾಯವು ಮೊದಲು 1 ಸೆಕೆಂಡಿನಲ್ಲಿ 5 ಮೀಟರ್, ಎರಡನೇ 1 ಸೆಕೆಂಡಿನಲ್ಲಿ 3 ಮೀಟರ್, ಹಾಗೆ ಮೂರನೇ 1 ಸೆಕೆಂಡ್ನಲ್ಲಿ 4 ಮೀಟರ್ ಕ್ರಮಿಸಿದರೆ ಇದು ಏಕರೂಪವಲ್ಲದ ಚಲನೆಯಾಗಿದೆ. ಇದು ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ, ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಈ ಥರ ಪ್ರಶ್ನೆಗಳನ್ನು ಕೇಳಿದರೆ ನೀವು ಪಾಯಿಂಟ್ ವೈಸ್ ಬರೀಬೇಕಾಗುತ್ತೆ. ನೋಡೋಣ, ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರಿದ ಅಂಶಗಳು ಅಂತ ಕೊಟ್ಟಿದ್ದಾರೆ. ಬಾಷ್ಪೀಕರಣವು ಮೇಲ್ಮೈ ಮೇಲೆ ನಡೆಯುವ ವಿದ್ಯಮಾನವಾಗಿದೆ. ಬಾಷ್ಪೀಕರಣವು ಮೇಲ್ಮೈ ಮೇಲೆ ನಡೆಯುವ ವಿದ್ಯಮಾನವಾಗಿದೆ. ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಂತೆ ಬಾಷ್ಪೀಕರಣದ ದರವು ಹೆಚ್ಚಾಗುತ್ತದೆ. ಪಾಯಿಂಟ್ ನಂಬರ್ 2, ತಾಪ ಹೆಚ್ಚಾದಂತೆ ಬಾಷ್ಪೀಕರಣದ ದರವು ಹೆಚ್ಚಾಗುತ್ತದೆ. ಪಾಯಿಂಟ್ ನಂಬರ್ 3, ಆರ್ದ್ರತೆಯ ಪ್ರಮಾಣ ಗಾಳಿಯಲ್ಲಿ ಹೆಚ್ಚಾದರೆ ಬಾಷ್ಪೀಕರಣದ ದರವು ಕಡಿಮೆಯಾಗುತ್ತದೆ. ಪಾಯಿಂಟ್ ನಂಬರ್ 4, ಗಾಳಿಯ ವೇಗ ಹೆಚ್ಚಾಗಿದ್ದಾಗ ಬಾಷ್ಪೀಕರಣದ ದರವು ಹೆಚ್ಚಾಗುತ್ತದೆ. ಗಾಳಿಯ ವೇಗ ಹೆಚ್ಚಾಗಿದ್ದಾಗ ಬಾಷ್ಪೀಕರಣದ ದರವು ಹೆಚ್ಚಾಗುತ್ತದೆ. ಮುಂದಿನ ಪ್ರಶ್ನೆ, ಮೇನ್ ನಂಬರ್ 5,
ಮೇನ್ ನಂಬರ್ 5 10ನೇ ಪ್ರಶ್ನೆ, ಪ್ರಾಣಿ ಜೀವಕೋಶದ ಚಿತ್ರವನ್ನು ಬರೆದು ಈ ಭಾಗಗಳನ್ನು ಗುರುತಿಸಿ. ಯಾವುದು ಭಾಗ ಅಂತ ಕರೆಕ್ಟಾಗಿ ಕೊಟ್ಟಿಲ್ಲ ಅವರು. ಈ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದು ಪ್ರಾಣಿ ಜೀವಕೋಶ. ಇನ್ನು ಬುಕ್ದಲ್ಲಿ ಕೊಟ್ಟಿದ್ದಾರೆ, ಬುಕ್ದಲ್ಲಿ ನೋಡಬೇಕಾದ್ರೆ ಇಳಿಸ್ಬೋದು. ಇದು ಕ್ಲಿಯರ್ ಕಾಣ್ರೆ ಇಳಿಸಿ, ಇಲ್ಲಾಂದರೆ ಬುಕ್ದಲ್ಲಿ ನೋಡಿ ಇಳಿಸಿ. ಇದು ಕೋಶಪೊರೆ, ಇದು ಸೆಂಟ್ರಿಯೋಲ್, ಇದು ಲೈಸೋಸೋಮ್, ಇದು ರೈಬೋಸೋಮ್ ಮತ್ತು ಇದು ಮೈಟೋಕಾಂಡ್ರಿಯಾ. ಕೋಶಪೊರೆ, ಸೆಂಟ್ರಿಯೋಲ್, ಲೈಸೋಸೋಮ್, ರೈಬೋಸೋಮ್, ಇದು ಮೈಟೋಕಾಂಡ್ರಿಯಾ. ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇದು ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದು ಕೋಶ ದ್ರವ್ಯ. ಇಲ್ಲೇ ಮತ್ತು ಇಲ್ಲೆಲ್ಲ ಕಾಣಿಸುತ್ತಿಲ್ಲ ನೀಲಿ ಕಲರ್ದು ಎಲ್ಲ, ಇದು ಕೋಶ ದ್ರವ್ಯ. ಇದು ಕೋಶ ದ್ರವ್ಯ. ಇದು ನ್ಯೂಕ್ಲಿಯಸ್, ಇದು ನ್ಯೂಕ್ಲಿಯರ್ ಪೊರೆ. ಇದರ ಮೇಲ್ಗಡೆ ಏನು ಕಾಣಿಸುತ್ತಲ್ಲ ಇದು ನ್ಯೂಕ್ಲಿಯರ್ ಪೊರೆ. ನ್ಯೂಕ್ಲಿಯಸ್ನ ಮೇಲ್ಗಡೆ ಕಾಣೋದು ನ್ಯೂಕ್ಲಿಯರ್ ಪೊರೆ. ಮೃದುವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇದು ಮೃದುವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದು ಗಾಲ್ಗಿ ಆಪರೇಟರ್ಸ್. ಈ ಥರ ಇರುತ್ತೆ, ಅದು ಈ ಥರ ಇರ್ತವೆ ಗಾಲ್ಗಿ ಆಪರೇಟರ್ಸ್. ಒಂದ್ರ ಮೇಲೆ ಒಂದು ಈ ಥರ ಇರುತ್ತೆ. ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಒಂದು ವಾಟ್ಸಪ್ ಗ್ರೂಪ್ ಇದೆ. ವಾಟ್ಸಪ್ ಗ್ರೂಪ್ನಲ್ಲಿ ಪ್ರತಿದಿನ ಇದೇ ಥರ ನೋಟ್ಸ್ಗಳನ್ನು ಹಾಕ್ತಾ ಇರ್ತೀವಿ ಮತ್ತು PDF ಗಳನ್ನು ಕಳಿಸ್ತಿರ್ತೀವಿ ಮತ್ತು ನಾವು ಕ್ವಿಜ್ ನಡೆಸ್ತೀವಿ ಪ್ರತಿದಿನ. ಇನ್ನೂ ನಿಮ್ಮ ನಾಲೆಡ್ಜನ್ನು ಇನ್ಕ್ರೀಸ್ ಮಾಡಲು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೇನೆ. ಮತ್ತು ಇನ್ನೂ ಇದೇ ಥರ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್. ಹೋಗ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಧನ್ಯವಾದಗಳು.